ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 5 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಒಂದು 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ ಬಗ್ಗೆ 5 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 6. ಇದರಲ್ಲೂ ಕೂಡ ಒಂದಿಷ್ಟು ಕ್ವಶನ್ಗಳನ್ನು ತೆಗೆದುಕೊಂಡು ನಾವು ಯಾವ ಥರ ಮ್ಯಾಥ್ಸನ್ನು ಸಿಂಪಲ್ ಆಗಿ ಸೊಲ್ಯೂಷನ್ ಮಾಡಬೇಕು, ಆ ಥರ ಪ್ರಶ್ನೆಗಳು ಬಂದರೆ ಯಾವ ಥರ ನಾವು ಸೊಲ್ಯೂಷನ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಓಕೆ, ನಮ್ಮ ಇವತ್ತಿನ ಕ್ಲಾಸ್ ಕಡೆ ಹೋಗೋದಕ್ಕಿಂತ ಮೊದಲು ನಿಮಗೆ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಈಗ ಆಲ್ರೆಡಿ ನಿರಂತರ ತರಗತಿಗಳು ಅಂದರೆ ಜೂನ್ 5ರಿಂದ ನವೋದಯ, ಸೈನಿಕ, ಕಿತ್ತೂರು, ಮುರಾರ್ಜಿ, ಮುದ್ದೇನಹಳ್ಳಿ, ಆದರ್ಶ, RMS ಇನ್ನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು 5ನೇ ತರಗತಿ ಓದುತ್ತಿರುವ ಮಕ್ಕಳಿಗಾಗಿಯೇ ಪೂರ್ವ ತರಬೇತಿ ಕೇಂದ್ರ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಆಗಿದೆ. ಈಗ ಆಲ್ರೆಡಿ ಅಡ್ಮಿಷನ್ಗಳು ಪ್ರಾರಂಭವಾಗಿದ್ದು ನೀವು ಕೂಡ ಅಡ್ಮಿಷನ್ನ ಮಾಡಿಸಿ. ಅಡ್ಮಿಷನ್ ಮಾಡಿಸಬೇಕಾಗಿದ್ದಲ್ಲಿ 9986972170 ಹಾಗೂ 9538157686 9741312170 ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಅದೇ ಥರ ನಿಮಗೆ ಇಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಮಲ್ಲೂ ಕೂಡ ನಿಮಗೆ ಬೋಧನಾ ಮಾಧ್ಯಮ ಸಿಗ್ತಾ ಇದೆ. ಓಕೆ, ಬೋಧನೆಯನ್ನು ನಿಮಗೆ ಎರಡೂ ಮೀಡಿಯಮಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಅದೇ ಥರ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ನಿಮಗೆ ಜೂನ್ 5ರಿಂದ ಆನ್ಲೈನ್ ಕ್ಲಾಸಸ್ಗಳು ಕೂಡ ಲಭ್ಯ ಇದ್ದಾವೆ. ಜೂನ್ 5ರಿಂದ ಆನ್ಲೈನ್ ಕ್ಲಾಸಸ್ಗಳು ಲಭ್ಯ ಇದ್ದಾವೆ. ಇದರ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಬಹುದಾಗಿದೆ. ಹಾಗಾದರೆ ನಾವು ನೆಕ್ಸ್ಟು ಇವತ್ತು ನಮ್ಮ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 6 ಕಡೆ ಹೋಗೋಣ. ಯಾವ ಥರ ಕ್ವಶನ್ಸ್ಗಳು ಬಂದಿದ್ದಾವೆ ಈ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 6 ಅಲ್ಲಿ ಅಂತಕ್ಕಂಥದ್ದನ್ನ. ಮೊದಲನೇ ಪ್ರಶ್ನೆ ಸಂಖ್ಯೆ 1. ಒಂದನ್ನು 2 ಬಾರಿ, ಎರಡನ್ನು 1 ಬಾರಿ ಬಳಸಿ ಬರೆಯಬಹುದಾದ 3 ಅಂಕಿಯ ದೊಡ್ಡ ಸಂಖ್ಯೆ ಅಂತ ಕೇಳಿದರೆ ಏನು ಕೇಳಿದರೆ ಇಲ್ಲಿ ಒಂದನ್ನು 2 ಬಾರಿ ಬಳಸಬೇಕಂತೆ, ಎರಡನ್ನು 1 ಬಾರಿ ಬಳಸಬೇಕಂತೆ. ಅದನ್ನು ಬಳಸಿ ನಾವು ಏನು ಬರಿಬೇಕು? 3 ಅಂಕಿಯ ದೊಡ್ಡ ಸಂಖ್ಯೆಯನ್ನು ಬರಿಬೇಕು ಅಂತ ಹೇಳಿದ್ದಾರೆ. ಓಕೆ, 3 ಅಂಕಿಯ ದೊಡ್ಡ ಸಂಖ್ಯೆ ಬರೀಬೇಕಂತೆ. ಒಂದನ್ನು ಎಷ್ಟು ಸಾರಿ ಬಳಸಬೇಕು? 2 ಸಾರಿ. ಒಂದನ್ನು 2 ಸಾರಿ ಮಾತ್ರ ಬಳಸಬೇಕು, ಅದಕ್ಕಿಂತ ಹೆಚ್ಚಿಗೆ ಬಳಸಬಾರ್ದು. ಅದೇ ಥರ ಎರಡನ್ನು 1 ಬಾರಿ ಮಾತ್ರ ಬಳಸಬೇಕು, ಎರಡನ್ನು 1 ಬಾರಿ ಮಾತ್ರ ಬಳಸಬೇಕು. ಹಾಗಾದರೆ ಇದೇ ದೊಡ್ಡ ಸಂಖ್ಯೆನಾ? ಇದು ದೊಡ್ಡ ಸಂಖ್ಯೆ ಆಗಿರೋದಿಲ್ಲ, ಇದೇನಾಗಿರುತ್ತೆ? ಚಿಕ್ಕ ಸಂಖ್ಯೆ ಆಗಿರುತ್ತೆ. ಸರ್, ಮತ್ತೆ ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ಏನು ಮಾಡಬೇಕು? ನೋಡ್ರಿ, ಇಲ್ಲಿ ಎರಡನ್ನು 1 ಬಾರಿ ಮಾತ್ರ ಬಳಸ್ತಾ ಇದ್ದೀನಿ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಯಾವುದಿರುತ್ತೋ ಅದನ್ನು 1 ಬಾರಿ ಬಳಸಬೇಕು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಎರಡನ್ನು 1 ಬಾರಿ. ಓಕೆ, ನೆಕ್ಸ್ಟ್ ಅದೇ ಥರ ಒಂದನ್ನು 2 ಬಾರಿ, 211 ಅಂತಕ್ಕಂಥದ್ದು ಇದು ನಮ್ಮ ಸರಿಯಾದಂಥ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಹಾಗಾದರೆ 211 ಇದನ್ನು ಬಿಟ್ಟರೆ ಮತ್ತೆ ಇದನ್ನು ಬಿಟ್ಟು ಬೇರೆ ದೊಡ್ಡ ಸಂಖ್ಯೆ ಯಾವುದು ಬರೋದಿಲ್ಲ. ಹಾಗಾಗಿ 211 ಅಂತಕ್ಕಂಥದ್ದು ಆಪ್ಷನ್ ಸಿ ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಒಂದು ವೇಳೆ ಅವ್ರು ಏನಾದರೂ ಚಿಕ್ಕ ಸಂಖ್ಯೆ ಬರೀರಿ ಅಥವಾ ಬರೀ ಸಂಖ್ಯೆ ರಚಿಸಿ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ರಚಿಸ್ಬೋದಾಗಿತ್ತು. ಸಂಖ್ಯೆ ಅಂತಂದರೆ 121 ಬರಿಬೋದು, ಓಕೆ, 112 ಬರಿಬೋದು, ಓಕೆ, 211 ಬರಿಬೋದು. ಇದರ ಯಾವುದೇ ಸಂಖ್ಯೆನ ನೀವು ಬರಿಬೋದಾಗಿತ್ತು. ಬಟ್ ಅವ್ರು ಏನು ಹೇಳಿದ್ದಾರೆ ಇಲ್ಲಿ? 3 ಅಂಕಿಯ ದೊಡ್ಡ ಸಂಖ್ಯೆ ಆಗಿರಬೇಕು ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ದೊಡ್ಡ ಸಂಖ್ಯೆ ಅಂತಂದರೆ 211 ಅಂತಕ್ಕಂಥದ್ದು ಇದು ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 2. ಓಕೆ, ನಿಮಗೂ ಕೂಡ ಇದೇ ಥರ ಇರ್ತಕ್ಕಂಥ ಕ್ವಶನ್ ಮೇಲೆ ಒಂದು ಕ್ವಶನ್ನ ಕೊಡ್ತಾ ಇದ್ದೀನಿ. ಕಮೆಂಟ್ ಮುಖಾಂತರ ಆನ್ಸರ್ ಕಳಿಸಿ. ಓಕೆ, ನೀವು ಕೂಡ ಒಂದು ಕ್ವಶನ್ನ ಬರ್ಕೋರಿ. ಇದೇ ಥರ ಎರಡನ್ನು 3 ಬಾರಿ, ಎರಡನ್ನು 3 ಬಾರಿ ಹಾಗೂ ಒಂದನ್ನು 2 ಬಾರಿ ಬಳಸಿ ಬರೆಯಬಹುದಾದ 5 ಅಂಕಿಯ ಚಿಕ್ಕ ಸಂಖ್ಯೆ. ಓಕೆ, ಕಮೆಂಟ್ ಮುಖಾಂತರ ನೀವು ಆನ್ಸರ್ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ, 5 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ನೋಡೋಣ. ಎಷ್ಟು ಜನ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರವನ್ನು ಕಳಿಸ್ತಾ ಇದ್ದೀರಿ ಅಂತ ಹೇಳಿ. ಓಕೆ, ಹಾಗಾದರೆ 2ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2.
6 ಅಂಕಿಯ ದೊಡ್ಡ ಸಂಖ್ಯೆಗೆ 3 ಅಂಕಿಯ ಚಿಕ್ಕ ಸಂಖ್ಯೆಯನ್ನು ಕೂಡಿಸು ಅಂತ ಕೊಟ್ಟಿದ್ದಾರೆ. ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮಗೆ 6 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು, 6 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು, 3 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು, 3 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು, ಈ ಸಂಖ್ಯೆಗಳು ಯಾವುವು ಅಂತ ನಿಮಗೆ ಗೊತ್ತಿತ್ತು ಅಂತಂದರೆ ನೀವು ಕೂಡ ಏನು ಮಾಡ್ಬೋದು, ಈ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ನೋಡೋಣ ಹಾಗಾದರೆ 6 ಅಂಕಿಯ ದೊಡ್ಡ ಸಂಖ್ಯೆಗೆ ಓಕೆ 6 ಅಂಕಿಯ ದೊಡ್ಡ ಸಂಖ್ಯೆಗಳನ್ನು ಕೇಳಿದಾಗ ನಾನು ಹೇಳಿದ್ದೀನಿ ಯಾವ ಥರ ಬರಿಬೇಕು ಅಂತ ಹೇಳಿ. ಓಕೆ ಎಷ್ಟು ಅಂಕಿಯ ಕೇಳ್ತಾರೆ ಅಷ್ಟು 9 ಬರಿಬೇಕಾಗ್ತಾ ಇದೆ. 1 2 3 4 5 6 ಅಂಕಿಯ ದೊಡ್ಡ ಸಂಖ್ಯೆ 9,99,999. ಇದು ಏನಾಗ್ತಾ ಇದೆ 6 ಅಂಕಿಯ ದೊಡ್ಡ ಸಂಖ್ಯೆ ಆಗ್ತಾ ಇದೆ. ಅದೇ ತರ 3 ಅಂಕಿಯ ಚಿಕ್ಕ ಸಂಖ್ಯೆ ಓಕೆ ಚಿಕ್ಕ ಸಂಖ್ಯೆಗಳನ್ನ ಕೇಳಿದಾಗ 1 ಬರೆದು ಎಷ್ಟು ಅಂಕಿಯ ಕೇಳ್ತಾರೆ 3 ಅಂಕಿಯ ಕೇಳಿದ್ರೆ 2 ಸೊನ್ನೆಗಳನ್ನ ಬರಿಬೇಕು. 4 ಅಂಕಿಯ ಕೇಳಿದ್ರೆ 3 ಸೊನ್ನೆಗಳನ್ನ ಬರಿತಾ ಹೋಗಬೇಕು. ಓಕೆ ಹಾಗಾದ್ರೆ ಇಲ್ಲಿ ಏನು ಕೇಳಿದರೆ 3 ಅಂಕಿಯ ಚಿಕ್ಕ ಸಂಖ್ಯೆ ನಮಗೆ 100 ಬರ್ತಾ ಇದೆ. ಸರ್ ನಾವು 100ನ ಇಲ್ಲೇ ಬರಿಬೇಕಲ್ವಾ? ಓಕೆ ಆ ಥರ ಬರಿಬಾರ್ದು. ಕೂಡಿಸು ಅಂತ ಹೇಳಿದಾಗ ನೀವೇನು ಮಾಡಬೇಕಾಗ್ತಾ ಇದೆ, ಆ ಸ್ಥಾನದ ಕೆಳಗಡೆ ಅದೇ ಸ್ಥಾನವನ್ನು ಬರಿಬೇಕಾಗ್ತಾ ಇದೆ. ಓಕೆ ಅವಾಗ ನಮಗೆ ಕೂಡಿಸ್ಲಿಕ್ಕೆ ಈಸಿ ಆಗುತ್ತೆ. ಓಕೆ 9 9 9 1 10 9 1 10 9 1 10 9 1 10. ಹಾಗಾದರೆ ನಮಗೆ ಉತ್ತರ ಬರ್ತಾ ಇದೆ 10,99,000 ಅಂತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ನೋಡ್ತಾ ಹೋಗೋಣ. 10,99,000 ಅಂತಕ್ಕಂಥ ಇದು 1,99,000 ಇದೆ. ಆಪ್ಷನ್ ಎ ರಾಂಗ್ ಆಗುತ್ತೆ. ಹಾಗಾದರೆ ಆಪ್ಷನ್ ಬಿ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಅದೇ ಥರ ಪ್ರಶ್ನೆ ಸಂಖ್ಯೆ 3. 3,046ಕ್ಕೆ 25,482 ಕೂಡಿಸು ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಏನು ಕಾನ್ಸೆಪ್ಟ್ನ ನಿಮಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊರಿ. ಓಕೆ ಏನು ಸರ್ ಬರೀ ಕೂಡಿಸೋ ಲೆಕ್ಕ ಹೇಳ್ತಾ ಇದ್ದೀರಾ? ಓಕೆ ಕೂಡಿಸೋದೆಲ್ಲ ಇಲ್ಲಿ ಏನು ಕಾನ್ಸೆಪ್ಟ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಥಾನಗಳು ಕೇವಲ 4 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 1 2 3 4 5 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ಸ್ಥಾನದ ಕೆಳಗಡೆ ನಾವು ಅದೇ ಸ್ಥಾನವನ್ನು ಬರೆದಾಗ ಮಾತ್ರ ನಮಗೆ ಉತ್ತರ ಕರೆಕ್ಟಾಗಿ ಬರ್ತಾ ಇದೆ. ಓಕೆ ನೀವು ಮಾಡುವಂಥ ಮಿಸ್ಟೇಕ್ ಸಿಂಪಲ್ ಇದೆ ಅಂತೇಳಿ ನೀವು ಏನು ಮಾಡಿಬಿಡ್ತೀರಿ, ಅದೇ ಸಂಖ್ಯೆ ಕೆಳಗೆ ಬರೀತಾ ಇದ್ದೀರಿ. ಓಕೆ ನೋಡ್ಕೋಬೇಕು. ಇಲ್ಲಿ ಕೇವಲ 4 ಸ್ಥಾನಗಳು ಕೊಟ್ಟಿದ್ದಾರೆ, ಇಲ್ಲಿ 5 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ನಾವು ಯಾವ ಥರ ಬರಿಬೇಕಿಲ್ಲಿ 3,046ಕ್ಕೆ ಏನನ್ನ ಕೂಡಿಸ್ಬೇಕು 25,000 ಅಂತಂದರೆ ಬಿಡಿ 10 100,000 ಇನ್ನೊಂದು ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ 10,000 ಅಂತಕ್ಕಂಥದ್ದು. ಹಾಗಾದರೆ 25,482 ಇದು ನಮ್ಮ ಆನ್ಸರ್ ಆಗ್ತಾ ಇದೆ. ಹಾಗಾದರೆ ಇದನ್ನು ಕೂಡಿಸಿದ್ರೆ ನಮಗೆ ಆನ್ಸರ್ ಸಿಗ್ತಾ ಇದೆ. ಹಾಗಾದರೆ ಆ ಸ್ಥಾನಗಳ ಕೆಳಗೆ ನಾವು ಅದೇ ಸ್ಥಾನವನ್ನು ಬರೆದಾಗ ನಮಗೆ ಸರಿಯಾದಂಥ ಉತ್ತರ ಬರ್ತಾ ಇದೆ. ನೋಡೋಣ ಹಾಗಾದರೆ 6 + 2 8 8 + 4 12 4 + 1 5 5 + 3 8 2ಕ್ಕೆ 2. ಹಾಗಾದರೆ 28,528 ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. 28,528 ಆಪ್ಷನ್ ಡಿ. ಅರ್ಥ ಆಯ್ತಲ್ವಾ? ರೈಟ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ಕಳೆಯಿರಿ. ಓಕೆ ಏನು ಕಳಿಬೇಕು? ಭಿನ್ನರಾಶಿಯ ವ್ಯವಕಲನವನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡೋಣ ಹಾಗಾದರೆ 52/1/4 - 25/1/4 ನೀವು ಇದನ್ನು ಡೈರೆಕ್ಟಾಗಿ ಸಿಂಪಲ್ಲಾಗಿ ಹೇಳ್ಬೋದಾಗಿದೆ. ಯಾವ ಥರ ನಾವು ಪೂರ್ಣಾಂಕಗಳನ್ನು ಹೊರಗಡೆ ತೆಗಿತಾ ಇದ್ದೀನಿ. ಫಸ್ಟು ಪೂರ್ಣಾಂಕಗಳು ಏನಿದ್ದಾವೆ 22 ಇದೆ, ಮೈನಸ್ ಕೊಟ್ಟಿರೋದ್ರಿಂದ ಮೈನಸ್ ಹಾಕ್ಕೊಳ್ತೀನಿ 25. ಹಾಗಾದರೆ ಉಳಿದಿರ್ತಕ್ಕಂಥದ್ದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಇಲ್ಲಿ ಏನೂ ಇಲ್ಲ ಅಂತಂದರೆ ಪ್ಲಸ್ನ ಹಾಕಬೇಕಾಗ್ತಾಯಿದೆ. ಯಾಕಂತಂದರೆ ಈ 1/4 ಮತ್ತು 1/4 ಅಂತಕ್ಕಂಥದ್ದು ಇವಕ್ಕೆ ರಿಲೇಟ್ ಇದ್ದಾವೆ ಅಂತ ಅರ್ಥ. ಹಾಗಾದರೆ 1/4 ಮೈನಸ್ ಕೊಟ್ಟಿರೋದ್ರಿಂದ -1/4 ಈಸಿಯಾಗಿ ನೀವು ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ನ ಮಾಡ್ಬೋದು. ಏನು +1/4 -1/4 ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಅಥವಾ ನೀವು ಇಲ್ಲಿ ಲಸ ತೆಗೆದ್ರೂ ಕೂಡ ನಿಮಗೆ 0/4 ಅಂತ ಬರ್ತಾ ಇದೆ. 0/4 ಅಂತಂದರೆ ಓಕೆ 0 ಅಂತಲೇ ಅರ್ಥ. ಒಂದು ವೇಳೆ ಅಂಶದಲ್ಲಿ ಏನಾದರೂ 0 ಬಂದರೆ ನಮಗೆ ಉತ್ತರ 0ನೇ ಆಗಿರುತ್ತೆ. ಅದೇ ಏನಾದರೂ ಛೇದದಲ್ಲಿ ಏನಾದರೂ 0 ಬಂದರೆ ಇದರ ಆನ್ಸರ್ ಅನಂತ, ಇನ್ಫಿನಿಟಿ ಅಂತ ಕರಿತಾ ಇದ್ದೀವಿ. ಓಕೆ ಛೇದದಲ್ಲಿ 0 ಬಂದರೆ ಅದು ಅನಂತ ಆಗಿರುತ್ತೆ. ಅಂಶದಲ್ಲಿ 0 ಬಂದರೆ ಅದರ ವ್ಯಾಲ್ಯೂ 0ನೇ ಆಗಿರುತ್ತೆ. ಆದ್ದರಿಂದ ನಾವಿಲ್ಲಿ +1/4 -1/4 ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಹಾಗಾದರೆ 52ರಲ್ಲಿ 25 ಕಳೆದಾಗ ನಮಗೆ ಎಷ್ಟು ಬರ್ತಾ ಇದೆ? 12ರಲ್ಲಿ 5 ಹೋದರೆ 7
5ರಲ್ಲಿ 3 ಹೋದರೆ 2 27 ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನೇನಾದರೂ ಹಂಗೆ ಲಾಂಗ್ ಮೆಥಡಲ್ಲಿ ಮಾಡಿದಾಗ 27.0/4 ಅಂತ ಬರಿತಾ ಇದ್ದಾರೆ. ಇದು ತಪ್ಪಾಗಿರುತ್ತೆ. ನೀವೇನಂತ ಬರಿಬೇಕು, ಕೇವಲ 27 ಅಂತ ಬರಿಬೇಕು. 0/4 ಅಂತಂದರೆ 0 ಅಂತ ಅರ್ಥ. ಓಕೆ, ಸರಿಯಾದಂಥ ಉತ್ತರ ಇದಕ್ಕೆ 27 ಅಂತಕ್ಕಂಥದ್ದು ಆಪ್ಷನ್ ಎ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಓಕೆನಾ, ರೈಟ್. ಹಾಗಾದರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 5. ಓಕೆ, ಪ್ರಶ್ನೆ ಸಂಖ್ಯೆ 5ಕ್ಕೆ ಹೋಗೋದಕ್ಕಿಂತ ಮೊದಲು ನಿಮಗೆ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ಅಂದರೆ ಓದು ವರ್ಷ 2023 ಮತ್ತು 24ನೇ ಸಾಲಿನಲ್ಲಿ ಸೈನಿಕ ಶಾಲೆಗೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಆಯ್ಕೆಯಾದಂತಹ ವಿದ್ಯಾರ್ಥಿಗಳು, ಹಾಗೆ ಅದೇ ಥರ 2023 ಮತ್ತು 24ನೇ ಸಾಲಿನಲ್ಲಿ ನವೋದಯ ಶಾಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು. ಓಕೆ, ಇವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಯಾವ ಅತಿ ಚಿಕ್ಕ ಸಂಖ್ಯೆಗೆ 9, 12, 16 ಮತ್ತು 20ರಿಂದ ಭಾಗಿಸಿದಾಗ ಅದು ಯಾವಾಗಲೂ ಶೇಷ 3 ಕೊಡುತ್ತದೆ ಅಥವಾ 3 ಉಳಿಯುತ್ತದೆ ಅಂತ ಕೇಳಿದರೆ, ಯಾವುದೋ ಒಂದು ಚಿಕ್ಕ ಸಂಖ್ಯೆ ಇದೆ, ಆ ಸಂಖ್ಯೆಗೆ 9ರಿಂದನೂ ಭಾಗಿಸಬೇಕು, 12ರಿಂದನೂ, 6ರಿಂದನೂ ಮತ್ತು 20ರಿಂದನೂ, ಈ ಎಲ್ಲದರಿಂದನೂ ಭಾಗಿಸಿದಾಗ ನಮಗೆ ಶೇಷ ಎಷ್ಟು ಕೊಡಬೇಕದು? ಶೇಷ ನಮಗೆ ಕೇವಲ 3ಅನ್ನು ಕೊಡ್ತಾ ಇರಬೇಕು. ಹಾಗಾದರೆ ಆ ಸಂಖ್ಯೆ ಯಾವುದು? ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಏನು ಮಾಡಬೇಕು ನೀವು ಇಲ್ಲಿ ಅಂತಂದರೆ, ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ಕೋರಿ. ಅತಿ ಚಿಕ್ಕ ಸಂಖ್ಯೆಗೆ ಅಂತ ಹೇಳಿದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಲಸವನ್ನು ತೆಗೆದ್ರೆ ನಿಮಗೆ ಆನ್ಸರ್ ಬರ್ತಾ ಇದೆ. ಏನು ಆನ್ಸರ್ ಬರುತ್ತೆ? ಹಾಗಾದರೆ ಲಸನ್ನು ತೆಗಿತಾ ಹೋಗ್ತೀನಿ ನಾನು. ಫಸ್ಟ್ 2ರಿಂದ 2ರ ಮಗ್ಗಿಲಿ 9 ಬರಲ್ಲ, ಆ್ಯಸ್ ಇಟ್ ಈಸು. 2 6 12, 2 8 2 10. ನೆಕ್ಸ್ಟ್ ಸಮ ಸಂಖ್ಯೆಗಳು ಇರೋದ್ರಿಂದ ಮತ್ತೆ 2ಅನ್ನು ತಗೊಳ್ತಾ ಇದ್ದೀನಿ. 9 ಆ್ಯಸ್ ಇಟ್ ಈಸು. 2 3 6, 2 4 8, 2 5 10. ನೆಕ್ಸ್ಟ್ ಸಮ ಸಂಖ್ಯೆ ಇರೋದ್ರಿಂದ ಮತ್ತೆ ನಾನು 2ಅನ್ನು ತಗೊಳ್ತೀನಿ. 9 3 2 5. ಮತ್ತೆ 2ಅನ್ನು ತಗೊಳ್ತಾ ಇದ್ದೀನಿ. 9 3 1 5. ನೆಕ್ಸ್ಟ್ 3ಅನ್ನು ತಗೊಳ್ಳೋಣ. 3 3 9 1 1 5. ನೆಕ್ಸ್ಟ್ ಅದೇ ಥರ 3 1 1 1 5. ನೆಕ್ಸ್ಟ್ 5 ಉಳಿದಿರೋದ್ರಿಂದ ಇಲ್ಲಿ 5ಅನ್ನು ತೆಗೆದುತ್ತಾ ಇದ್ದೀನಿ. 1 1 1 1 ಉಳಿತಾ ಇದೆ. ಹಾಗಾದರೆ ಬಂದಿರತಕ್ಕಂಥದ್ದೇನಿದೆ, ಇವುಗಳನ್ನೆಲ್ಲ ಗುಣಾಕಾರ ಮಾಡಬೇಕು ನಮಗೆ ಲಸಗಳು ಬೇಕಾಗಿದ್ದಲ್ಲಿ. ಓಕೆ, 2 2 4, 4 2 8, 8 2 16, 16 3 48, 48 ಇಲ್ಲಿಗೆ ಬಂತು. ನೆಕ್ಸ್ಟ್ 5 3 15 ಇಂಟು 15 ಮಾಡಿರಿ. 48 ಇಂಟು 15 ನಮಗೆ ಲಸ ಸಿಗ್ತಾ ಇದೆ. 15 8 120. ಓಕೆ, 15 4 60 ಪ್ಲಸ್ 12 72 ಅಂದರೆ 720 ಅಂತಕ್ಕಂಥದ್ದು ಲಸ ಬಂತು. ಹಾಗಾದರೆ ಈ ಲಸ ಏನಾಗಿರುತ್ತೆ? ಈ ಬಂದಿರತಕ್ಕಂಥ ಲಸವು 9, 12, 16, 20 ಈ 4 ಸಂಖ್ಯೆಗಳಿಂದ ಭಾಗ ಹೋಗುವ ಸಂಖ್ಯೆ ಇದು. ಅಂದರೆ ಶೇಷ ನಮಗೆ ಎಷ್ಟು ಉಳಿತಾ ಇದೆ? 9ರಿಂದ ಭಾಗಿಸಿದಾಗಲೂ ನಮಗೆ ಶೇಷ 0 ಉಳಿಯುತ್ತೆ, 12ರಿಂದ ಭಾಗಿಸಿದಾಗೂ ಶೇಷ 0 ಉಳಿಯುತ್ತೆ, 16ರಿಂದ ಭಾಗಿಸಿದಾಗೂ ಶೇಷ 0 ಉಳಿಯುತ್ತೆ, 20ರಿಂದ ಭಾಗಿಸಿದಾಗೂ ಶೇಷ 0 ಉಳಿತಾ ಇದೆ. ಹಾಗಾದರೆ ನಮಗೇನು ಹೇಳಿದರೆ, ಶೇಷ ಇಲ್ಲಿ 3 ಉಳಿಬೇಕು ಅಂತ ಹೇಳಿದರೆ ಬಂದಿರತಕ್ಕಂತಹ ಲಸಕ್ಕೆ 720ಕ್ಕೆ ಶೇಷ ಎಷ್ಟು ಉಳಿಬೇಕು? 3 ಉಳಿಬೇಕು. ಅಂದರೆ 723 ಅಂತಕ್ಕಂಥದ್ದು ಇದು ಉತ್ತರ ಆಗಿರುತ್ತೆ. 720 9ರಿಂದ ಭಾಗ ಹೋಗುತ್ತೆ, ಬಟ್ 723ಕ್ಕೆ 720 ಭಾಗ ಹೋದರೆ 3 ಶೇಷ ಉಳಿತಾ ಇದೆ. ಅದೇ ಥರ 12 16 20 ಅಂದರೆ 720 ಅಂತಕ್ಕಂಥದ್ದು ಎಲ್ಲ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ, ಬಟ್ ನಮಗೆ ಶೇಷ 3 ಉಳಿಬೇಕು ಅಂತ ಹೇಳಿರೋದ್ರಿಂದ ಬಂದಿರತಕ್ಕಂಥ ಲಸಕ್ಕೆ 3ಅನ್ನು ಕೂಡಿಸ್ತಾ ಇದ್ದೀವಿ. ಈ ಥರ ಪ್ರಶ್ನೆಗಳು ಬಂದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಲಸ ತೆಗಿಬೇಕು. ನೆಕ್ಸ್ಟ್ ಅದಕ್ಕೆ ಎಷ್ಟು ಶೇಷವನ್ನು ಕೊಟ್ಟಿರ್ತಾರೆ ಆ ಶೇಷವನ್ನು ಕೂಡಿಸಿದರೆ ನಿಮಗೆ ಆನ್ಸರ್ ಬರ್ತಾ ಇದೆ. ಹಾಗಾದರೆ 723 ಅಂತಕ್ಕಂಥದ್ದು ಆಪ್ಷನ್ ಸಿ ಇದು ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ, ರೈಟ್. ನೆಕ್ಸ್ಟ್ ಅದೇ ಥರ ಪ್ರಶ್ನೆ ಸಂಖ್ಯೆ 6.
ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು 250ಕ್ಕೆ ಕೊಂಡು ಅದರಿಂದ 20% ಲಾಭ ಪಡೆಯಲು ಆ ವಸ್ತುವನ್ನು ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದರೆ. ನೋಡ್ರಿ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಏನು ಕೇಳಿದರೆ ಅಂತಂದರೆ, ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದಿದ್ದಾನೆ, ಅವನು ಎಷ್ಟಕ್ಕೆ ತೊಗೊಂಡಿದ್ದಾನೆ? 250ಕ್ಕೆ ತೆಗೆದುಕೊಂಡಿದ್ದಾನೆ ಅಂತ. ಓಕೆ, ಇದೇ 250 ರೂಪಾಯಿಯ ವಸ್ತುವನ್ನು 20% ಲಾಭದಲ್ಲಿ ಮಾರಬೇಕು ಅಂತೆ. ಓಕೆ, ಅವನಿಗೆ ಲಾಭ ಎಷ್ಟು ಬೇಕು? 20% ಲಾಭ ಬೇಕು. ಹಾಗಾದರೆ ಆ ವಸ್ತುವನ್ನು ಅವನು ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದರೆ. ನೋಡ್ರಿ, ಅವನು ತೆಗೆದುಕೊಂಡಂಥ ಬೆಲೆ ಎಷ್ಟು? 250. ನಾವು ಇದನ್ನೇನಾದರೂ 100% ಅಂತ ತಿಳ್ಕೊಂಡ್ವಿ ಅಂತಂದರೆ ನಮಗೆ ಎಷ್ಟು ಲಾಭ ಬೇಕಾಗಿದೆ? 20%. ಅಂದರೆ 120%. 100%ಕ್ಕೆ 250 ಆದರೆ 120%ಕ್ಕೆ ಎಷ್ಟಾಗ್ತಾ ಇದೆ? ಓರೆ ಗುಣಾಕಾರ ಮಾಡ್ಬೋದು. ಅಥವಾ ನೀವು ಇಲ್ಲಿ 20%ವನ್ನು ಕಂಡುಹಿಡಿದು ಬಂದಿರತಕ್ಕಂಥ ಉತ್ತರವನ್ನು 250ಕ್ಕೆ ಪ್ಲಸ್ ಮಾಡಿದ್ರು ಕೂಡ ಅದೇ ಆನ್ಸರ್ ಬರ್ತಾ ಇದೆ. ಹಾಗಾದರೆ ನಾನು ಇಲ್ಲಿ ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ. 250 ಇಂಟು 120 ಡಿವೈಡೆಡ್ ಬೈ 100. ಈ 0 ಕ್ಯಾನ್ಸಲ್, ಈ ಕೆಳಗಿನ 2 ಸೊನ್ನೆಗಳು ಕ್ಯಾನ್ಸಲ್. ಓಕೆ, 12 ಐದಲೇ 60, 12 ಐದಲೇ 60, 12 24, 24 1 30. ಹಾಗಾದರೆ ಆ ವಸ್ತುವನ್ನು ಅವನು 300 ರೂಪಾಯಿಗಳಿಗೆ ಮಾರಬೇಕಾಗ್ತಾ ಇದೆ. 300 ರೂಪಾಯಿಗೆ ಅವನೇನಾದರೂ ಮಾರಿದರೆ ತಂದಿರ್ತಕ್ಕಂಥ ವಸ್ತುವಿನ ಬೆಲೆ 20% ಲಾಭ ಕೊಡ್ತಾ ಇದೆ ಅವನಿಗೆ. ಹಾಗಾದರೆ ಅವನು ಮಾರಬೇಕಾಗಿರ್ತಕ್ಕಂಥದ್ದು 300 ರೂಪಾಯಿಗಳಿಗೆ. ಆಪ್ಷನ್ ಎ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಅದೇ ಥರ ಪ್ರಶ್ನೆ ಸಂಖ್ಯೆ 7. 3:5 ಸಮಾನುಪಾತ 6:x ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ನೋಡಿದ್ವಿ. ಈ ಎರಡೂ ಪದಗಳನ್ನು ನಾವು ಏನಂತ ಕರಿತಾ ಇದ್ದೀವಿ? ಅಂತ್ಯ ಪದಗಳು ಅಂತ ಕರಿತಾ ಇದ್ದೀವಿ. ಕೊನೆ ಪದ ಅಥವಾ ಅಂತ್ಯ ಪದ ಅಂತ ಕರಿತಾ ಇದ್ದೀವಿ. ಇವುಗಳನ್ನು ನಾವು ಮಧ್ಯಪದ ಅಂತ ಹೇಳಿ ಕರಿತಾ ಇದ್ದೀವಿ. ಇವುಗಳನ್ನು ನಾವು ಮಧ್ಯಪದ ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗಾದರೆ ಏನು ಮಾಡಬೇಕು? ಕೊನೆಯ ಅಂತ್ಯ ಪದಗಳು ಮತ್ತು ಮಧ್ಯ ಪದಗಳ ಬೆಲೆ ಸಮಾನ ಆಗಿರುತ್ತೆ ಯಾವಾಗಲೂ. ಓಕೆ, ಹಾಗಾದರೆ 3 ಇಂಟು ಎಕ್ಸ್ ಕೊನೆಯ ಅಂತ್ಯ ಪದಗಳನ್ನು ಇಂಟು ಮಾಡಬೇಕು, ಅದೇ ಥರ ಮಧ್ಯ ಪದಗಳನ್ನು ಕೂಡ ಇಂಟು ಮಾಡಬೇಕು. ಓಕೆ, 3 ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಇಂಟು 60. ಓಕೆ, ಹಾಗಾದರೆ ನಮಗೆ ಎಕ್ಸ್ನ ಬೆಲೆ ಬೇಕಾಗಿದೆ ಅಲ್ವಾ? ಇಲ್ಲಿ ಇಂಟು ಇರ್ತಕ್ಕಂಥ ಎಕ್ಸ್ ಈ ಕಡೆ ಕಳಿಸಿದರೆ ಇಸ್ ಈಕ್ವಲ್ಸ್ ಟು ಈ ಕಡೆ ಕಳಿಸಿದರೆ ಡಿವೈಡ್ ಆಗ್ತಾ ಇದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಇಂಟು 60 ಡಿವೈಡೆಡ್ ಬೈ 3. ಓಕೆ, ಇಂಟು ಇರ್ತಕ್ಕಂಥ 3 ಈ ಕಡೆ ಬಂದರೆ ಡಿವೈಡ್ ಆಗ್ತಾ ಇದೆ. 3 1 3, 3 20 ಅಂದರೆ ಎಕ್ಸ್ ಅಂತಕ್ಕಂಥದ್ದು 100 ಆಗ್ತಾ ಇದೆ. ಎಕ್ಸ್ನ ಬೆಲೆಯು 100 ಅಂತಕ್ಕಂಥದ್ದು. ಬೇಕಾದರೆ ನೋಡ್ರಿ, ಇಲ್ಲಿ 3 ಇಂಟು 100 300 ಬರ್ತಾ ಇದೆ. ಅದೇ ಥರ 5 6 30 0 0 300 ಇಸ್ ಈಕ್ವಲ್ಸ್ ಟು 300 ಬರ್ತಾ ಇದೆ. ಹಾಗಾದರೆ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 100 ಅಂತೇಳಿ ಬಂತು. ಎಕ್ಸ್ನ ಬೆಲೆ ಕೇಳಿದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 100. ಆಪ್ಷನ್ ಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ? ರೈಟ್. ನೆಕ್ಸ್ಟ್ ಅದೇ ಥರ ಪ್ರಶ್ನೆ ಸಂಖ್ಯೆ 8. 6 ಜನರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನು 12 ಜನರು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಒಂದು ಕಾನ್ಸೆಪ್ಟ್ ಇಲ್ಲಿ ನಿಮಗೆ ಗೊತ್ತಿರಬೇಕು ಏನು ಅಂತಕ್ಕಂಥದ್ದು. ಓಕೆ, ಇಲ್ಲಿ ಜನರು, ಓಕೆ, ಜನ ಜಾಸ್ತಿ ಆದಂಗೆಲ್ಲ ನಮಗೇನಾಗ್ತಾ ಇದೆ? ಕೆಲಸ ಕಡಿಮೆ ಆಗ್ತಾ ಇದೆ. ಯಾವ ಥರ ನೋಡ್ರಿ, ಈಗ ಒಂದು ರ್ಯಾಕ್ನ ಎತ್ತಿಡ್ಲಿಕ್ಕೆ ನಾನು 5 ಜನನ ತೆಗೆದುಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದೇ ಥರ 10 ಜನ ಆಯ್ತಂದ್ರೆ ಬೇಗನೆ ಆಗ್ತಾ ಇದೆ, ಹೌದಲ್ವಾ? ಸೇಮ್ ಅದೇ ಥರ ಕೂಡ ಇಲ್ಲಿ ಇರ್ತಕ್ಕಂಥ ಲೆಕ್ಕ ಏನಾಗ್ತದೆ? ಒಂದು ಕೆಲಸ ಮಾಡಲಿಕ್ಕೆ 6 ಜನರು 10 ದಿನ ತೆಗೆದುಕೊಳ್ತಾ ಇದ್ದಾರೆ. ಓಕೆ, ನಾ ಇಲ್ಲಿ ಬರಿತಾ ಇದ್ದೀನಿ ಇನ್ನೊಂದ್ಸರಿ ನೀಟಾಗಿ. ಜನ ದಿನ ಅಂತೇಳಿ. ಓಕೆ, ಜನರು ಎಷ್ಟಿದ್ದಾರೆ? 6 ಜನರು. ದಿನಗಳು ಎಷ್ಟಿದ್ದಾವೆ? 10 ದಿನ. 6 ಜನರು 10 ದಿನ ತೆಗೆದುಕೊಳ್ತಾ ಇದ್ದಾರೆ. ನೆಕ್ಸ್ಟ್, ಹಾಗಾದರೆ ಅದೇ ಕೆಲಸವನ್ನು 12 ಜನರು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಓಕೆ, ನೋಡೋಣ. ಹಾಗಾದರೆ 6 ಜನರು 10 ದಿನಗಳಲ್ಲಿ ಮಾಡ್ತಾರೆ ಅಂದರೆ ಇಲ್ಲಿ ಜನಗಳ ಸಂಖ್ಯೆ ಏನಾಗಿದೆ? ಹೆಚ್ಚಾಗಿದೆ. ಹಾಗಾದರೆ ದಿನಗಳ ಸಂಖ್ಯೆ ಕಡಿಮೆ ಆಗಬೇಕು. ಒಂದು ಹೆಚ್ಚು ಒಂದು ಕಡಿಮೆ ಇದೆ ಅಂತಂದರೆ ನಾವು ವಿಲೋಮ ಅನುಪಾತವನ್ನು ಮಾಡ್ತಾ ಇದ್ದೀವಿ. ಯಾವ ಥರ ಅಂತಂದರೆ ಕೊಟ್ಟಿರ್ತಕ್ಕಂಥದ್ದನ್ನ ನೇರವಾಗಿ ಬರ್ಕೋಬೇಕು. 6 ಇಂಟು 10 ಡಿವೈಡೆಡ್ ಬೈ 12 ಅಂತಕ್ಕಂಥದ್ದು. ಓಕೆ, ಇದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗ್ರಿ.
6 ಒಂದ್ಲೆ 6 ಎರಡ್ಲೆ 2 ಒಂದ್ಲೆ 2 ಐದ್ಲೆ. ಹಾಗಾದರೆ ಕೇವಲ ಅವರು 5 ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಬೇಕು ನೀವು. ಇಲ್ಲಿ 6ರಿಂದ 12 ಆಗಿದೆ, ಹೌದಾ? ಅಂದರೆ ಡಬಲ್ ಆಗಿದ್ದಾರೆ ಜನ ಅಂತಂದರೆ ಕೆಲಸ ಏನಾಗ್ತದೆ, ಅದರ ಅರ್ಧ ಆಗ್ತಾ ಇದೆ, ಹೌದಾ? 10ರಲ್ಲಿ 5 ದಿನಗಳು ಅಂತ ಅರ್ಥ. ಈ ಥರ ನೀವು ಅರ್ಥ ಮಾಡ್ಕೋಬೇಕಾಗ್ತಾ ಇದೆ. ಓಕೆ, ಜನರು ಮತ್ತು ದಿನಗಳು ಕೊಟ್ಟಾಗ ನೀವು ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದಾಗಿದೆ. ನೆಕ್ಸ್ಟ್ ಅದೇ ಥರ ಪ್ರಶ್ನೆ ಸಂಖ್ಯೆ 9. ಓಕೆ, ಪ್ರಶ್ನೆ ಸಂಖ್ಯೆ 9ಕ್ಕೆ ಹೋಗೋದಕ್ಕಿಂತ ಮೊದಲು SGM ವಿದ್ಯಾಪೀಠ ಹಾಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ, ಓಕೆ, ಇವರಿಬ್ಬರ ಸಹಯೋಗದಲ್ಲಿ 6ರಿಂದ 10ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ. ಏನಪ್ಪ ಅವಕಾಶ ಅಂತಂದರೆ, 6ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ, ಓಕೆ, 6ರಿಂದ 10ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ 6ನೇ ತರಗತಿಯಿಂದನೇ JEE ನೀಟು ಮತ್ತು UPSCಗಳ ಬೇಸಿಕ್ ಫೌಂಡೇಶನ್ಗಳನ್ನು ಹಾಕ್ತಾ ಇದ್ದೀವಿ. ಓಕೆ, ಬೇಸಿಕ್ ಕ್ಲಾಸಸ್ಗಳನ್ನು ವಿತ್ ಸ್ಕೂಲ್ ಸಿಲೆಬಸ್ನೊಂದಿಗೆ. ಓಕೆ, ಇದಕ್ಕೂ ಕೂಡ ಈಗ ಅಡ್ಮಿಷನ್ಗಳು ಪ್ರಾರಂಭವಾಗಿದ್ದಾವೆ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಅದೇ ಥರ 6ನೇ ತರಗತಿ ಮಕ್ಕಳಿಗೆ ನಾವು ಯಾವ ಥರ ಬೇಸಿಕನ್ನು ಹಾಕ್ತಾ ಇದ್ದೀವಿ, UPSC ಎಕ್ಸಾಮ್ಸ್ಗಳ ಬೇಸಿಕನ್ನು 6ನೇ ತರಗತಿಗೆ ಕೊಡೋದಂದರೆ ಯಾವ ಥರ ನಾವು ಕೊಡ್ತಾ ಇದ್ದೀವಿ ಅಂತಂದರೆ, UPSC ಎಕ್ಸಾಮ್ಸಲ್ಲಿ ಆಗಿರ್ಬೋದು, ನೀಟ್ ಎಕ್ಸಾಮ್ಸ್ ಆಗಿರ್ಬೋದು, JEE ಆಗಿರ್ಬೋದು, ಈ ಥರ ಎಕ್ಸಾಮ್ಸ್ಗಳಲ್ಲಿ ಬರುವಂತಹ ಒಂದಿಷ್ಟು ಪ್ರಶ್ನೆಗಳನ್ನು, ಓಕೆ, ಯಾವ ಥರ ಎಕ್ಸಾಮ್ಸಲ್ಲಿ ಬರ್ತಾ ಇದ್ದಾವೆಲ್ಲ ಅದರಲ್ಲಿ ಟಫೆಸ್ಟ್ ಇರ್ತಕ್ಕಂಥ ಸಬ್ಜೆಕ್ಟ್ಗಳು ಆಗಿರ್ತಕ್ಕಂಥ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ, PCMB ಅಂತ ಏನು ಕರಿತಾ ಇದ್ದೀವಲ್ವಾ, ಆ ಸಬ್ಜೆಕ್ಟ್ಗಳ ಬೇಸಿಕ್ ಕ್ಲಾಸಸ್ಗಳನ್ನು ನಾವು 6ನೇ ತರಗತಿಯಿಂದನೇ ಕೊಡ್ತಾ ಇದ್ದೀವಿ. ಓಕೆ, ಶಾಲಾ ಸಮಯವನ್ನು ಹೊರತುಪಡಿಸಿ ಎಕ್ಸ್ಟ್ರಾ ಕ್ಲಾಸಸ್ಗಳನ್ನು ಹಾಕಿ ಈ ಮಕ್ಕಳಿಗೆ ಈ ತರಗತಿಗಳನ್ನು ಕೊಟ್ಟರೆ ಅವ್ರಿಗೂ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ತರಗತಿಗಳನ್ನು SGM ವಿದ್ಯಾಪೀಠ ಹಾಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಇವರಿಬ್ಬರ ಸಹಯೋಗದಲ್ಲಿ ತೆರೆಯಲಾಗಿದೆ. ಓಕೆ, ಇದರ ಸದುಪಯೋಗವನ್ನು ನೀವು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. 1225ರ ವರ್ಗಮೂಲ ಇದಾಗಿದೆ. ವರ್ಗಮೂಲ ಅಂತ ಕೊಟ್ಟಿದ್ದಾರೆ. ವರ್ಗ ಬೇರೆ, ವರ್ಗಮೂಲ ಬೇರೆ. ವರ್ಗಗಳು ನಿಮಗೆ ಗೊತ್ತಿದೆ, 2ರ ವರ್ಗ 4, 4ರ ವರ್ಗ 16, ಈ ಥರ ನೀವು ವರ್ಗಗಳನ್ನು ನೋಡ್ತಾ ಇದ್ದೀರಿ. ಹಾಗಾದರೆ ವರ್ಗಮೂಲ 1225 ಅಂತಕ್ಕಂಥದ್ರ ವರ್ಗಮೂಲ, ಓಕೆ, 5ರಿಂದ ಕೊನೆ ಆಗಿದೆ ಅಂತಂದರೆ ಇದು ಕಂಪಲ್ಸರಿ 5ರಲ್ಲಿ ಬರುತ್ತೆ ಅಂತ ತಿಳ್ಕೋಬೇಕು. ಅಂದರೆ ಬಿಡಿ ಸ್ಥಾನದಲ್ಲಿ ಇರುವಂಥ ಸಂಖ್ಯೆ 5 ಅಂತ ತಿಳ್ಕೋಬೇಕು. ವರ್ಗಮೂಲ ತೆಗಿಬೇಕಾದ್ರೆ ನೀವು ಭಾಗಾಕಾರ ವಿಧಾನದಿಂದ ಈಸಿಯಾಗಿ ತೆಗಿಬಹುದಾಗಿದೆ. ನೋಡೋಣ. ಹಾಗಾದರೆ 1225 ನಾನು ಫಸ್ಟ್ ಗುಂಪುಗಳನ್ನಾಗಿ ಮಾಡ್ತೀನಿ. ಹಿಂದ್ಗಡೆಯಿಂದ 2 ಸಂಖ್ಯೆಗಳ ಗುಂಪುಗಳನ್ನು ಮಾಡ್ತಾ ಹೋಗಬೇಕು. ನೆಕ್ಸ್ಟು ಇಲ್ಲಿ 12ಕ್ಕೆ ಸಮೀಪವಾಗಿರುವಂಥ ವರ್ಗ ಯಾವುದು? ಓಕೆ, 2 2 4, 3 3 9, 4 4 16. ಓಕೆ, 4 4 16 ಅಂತಕ್ಕಂಥದ್ದು 12ಕ್ಕಿಂತ ದೊಡ್ಡದಾಗ್ತಾ ಇದೆ. ಆದ್ದರಿಂದ ನಾನು 3 3 9 ಅಂತ ತಗೊಳ್ತಾ ಇದ್ದೀನಿ. ಓಕೆ, 12ರಲ್ಲಿ 9 ಹೋದರೆ 3 ಉಳಿತಾ ಇದೆ. ಈ 25 ಆಸ್ ಇಟ್ ಈಸ್ ಇಳಿಸ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಏನು ನೀವು ಭಾಗಲಬ್ಧದಲ್ಲಿ ಬರೆದಿರ್ತೀರಲ್ವಾ, ಈ ಸಂಖ್ಯೆಯನ್ನು ಇಲ್ಲಿ ತಗೊಂಬಂದು ಇದಕ್ಕೆ ಆ್ಯಡ್ ಮಾಡಬೇಕು. 3 + 3 6 ಆಯಿತು. ಹಾಗಾದರೆ ನಾನು ಹೇಳಿದ್ದೆ ಬಿಡಿ ಸ್ಥಾನದಲ್ಲಿ 5 ಬಂದಿದೆ ಅಂತಂದರೆ ಕಂಪಲ್ಸರಿ ಆ ಸಂಖ್ಯೆ 5ರಿಂದನೇ ಎಂಡ್ ಆಗ್ತಾ ಇದೆ ಅಂತ. 65 5ಲೆ, ಓಕೆ, 65 5ಲೆ 325 ಬರಬೇಕು. ಬಂದೇ ಬರುತ್ತೆ. ನೀವು ಬೇಕಾದರೆ ಇಂಟು ಮಾಡಿ ಕೂಡ ನೋಡ್ಕೋಬಹುದು. ಹಾಗಾದರೆ ನಮಗೆ 1225ರ ವರ್ಗಮೂಲ 35 ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗಿದೆ. ನೋಡ್ರಿ, ಬೇಕಾದರೆ 65 ಇಂಟು 5, 5 5ಲೆ 25, 5 6ಲೆ 30, 1 2 32, 325 ಇದು ಸರಿಯಾದಂಥ ಉತ್ತರ. ಓಕೆ, ಬಂದಿದೆ ಅಲ್ವಾ ಇಲ್ಲಿ? ರೈಟ್. ಹಾಗಾದರೆ ನಿಮಗೂ ಕೂಡ ಈ ಪ್ರಶ್ನೆ ಮೇಲೆ ಸಿಂಪಲ್ ಆಗಿರ್ತಕ್ಕಂಥದ್ದು ನಾವು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಇದೇ ಕ್ಲಾಸನ್ನು, ಈ ಕ್ವಶನ್ನ ಪದೇ ಪದೇ ನೋಡಿದರೆ ನಿಮಗೆ ಈಸಿಯಾಗಿ ಮಾಡಲಿಕ್ಕೆ ಬರ್ತಾ ಇದೆ. ಹಾಗಾದರೆ ನೋಡೋಣ. ಇಲ್ಲಿ ನಿಮಗೊಂದು ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ಕೊಡ್ತಾ ಇದ್ದೀನಿ. 169ರ ವರ್ಗಮೂಲ ಯಾವುದು? 169ರ ವರ್ಗಮೂಲ 169ರ ವರ್ಗಮೂಲ ಯಾವುದು ಅಂತ ಹೇಳಿ ನೀವು ಕಮೆಂಟ್ ಮುಖಾಂತರ ಆನ್ಸರ್ನ ಕಳಿಸಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ
10. ಒಂದು ಆಯತಾಕಾರದ ಜಮೀನಿನ ಉದ್ದ 10 ಮೀಟರ್ ಹಾಗೂ ಅಗಲ 12 ಮೀಟರ್ ಇದ್ದರೆ ಆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮಗೆ ಆಯತದ ವಿಸ್ತೀರ್ಣದ ಸೂತ್ರ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ಕಂಡುಹಿಡಬಹುದಾಗಿದೆ. ಆಯತದ ವಿಸ್ತೀರ್ಣದ ಸೂತ್ರ ಬಂದು ನಿಮಗೆ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂತ ಕರಿತಾ ಇದ್ದೀವಿ. ಉದ್ದ ಎಷ್ಟಿದೆ? ಉದ್ದ 10 ಮೀಟರ್ ಇದೆ. 10 ಮೀಟರ್ ಇಂಟು ಅಗಲ ಎಷ್ಟಿದೆ? 12 ಮೀಟರ್. ಅಗಲ ಎಷ್ಟಿದೆ? 12 ಮೀಟರ್. ಹಾಗಾದರೆ ಇವೆರಡನ್ನ ಇಂಟು ಮಾಡಿರಿ. 12 120 ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ವಿಸ್ತೀರ್ಣ ಯಾವಾಗಲೂ ಮೀಟರ್ ಸ್ಕ್ವೇರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಈ ಮಾನದಲ್ಲಿ ಇರ್ತಾ ಇದೆ. ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಅಂತ ಕರಿತಾ ಇದ್ದೀವಿ. ಓಕೆ, ಹಾಗಾದರೆ ನೋಡೋಣ. 120 ಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಎಲ್ಲಿದೆ? ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇದು ತಪ್ಪಾಗ್ತಾ ಇದೆ. 120 ಮೀಟರ್ ಸ್ಕ್ವೇರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ. ಇಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ 120 ಮೀಟರ್ ಕೊಟ್ಟಿದ್ದಾರೆ. ಓಕೆ, 120 ಮೀಟರ್ ಬರೋದಿಲ್ಲ, ಇಲ್ಲಿ ಚದುರ ಮೀಟರಲ್ಲಿ ಇರ್ತದೆ, ಚದುರಮಾನದಲ್ಲಿ ಇರ್ತಾ ಇದೆ ವಿಸ್ತೀರ್ಣದ ಏನು ಮೂಲಮಾನ. ಓಕೆ, ಅದಕ್ಕೆ 120 ಮೀಟರ್ ಸ್ಕ್ವೇರ್, ಯಾಕಂದರೆ ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್ ಆಗ್ತಾ ಇದೆ. ಓಕೆನಾ? ಹಾಗಾದರೆ ಸರಿಯಾದಂಥ ಉತ್ತರ ಇದಕ್ಕೆ 120 ಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ನೆಕ್ಸ್ಟ್, ಓಕೆ, 2023 ಮತ್ತು 24ನೇ ಸಾಲಿನಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ಸಿಂದ ಆಯ್ಕೆಯಾದಂಥ ನವೋದಯ ಶಾಲೆಗೆ ಆಯ್ಕೆಯಾದಂಥ ಒಟ್ಟು 42 ವಿದ್ಯಾರ್ಥಿಗಳು, ಅದರಲ್ಲಿ 30 ವಿದ್ಯಾರ್ಥಿಗಳು ಆಫ್ಲೈನ್ ಕ್ಲಾಸಸ್ಗಳು ಅಂದರೆ ಹಾಸ್ಟೆಲ್ ಸಮೇತ ವಸತಿ ಸಹಿತ ಇದ್ದು ಇಲ್ಲೇ ಅವರು ಕೋಚಿಂಗನ್ನು ಪಡೆದುಕೊಂಡು ಒಟ್ಟು 30 ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಅದೇ ಥರ ಆನ್ಲೈನ್ ಕ್ಲಾಸಸ್ಸಲ್ಲಿ 12 ಜನ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ನಿಮಗೆ ಗೊತ್ತಿರುವ ಹಾಗೆ 36 ವಿದ್ಯಾರ್ಥಿಗಳು ಸೈನಿಕ ಆಗಿದ್ದಾರೆ. ಒಟ್ಟು 40 ವಿದ್ಯಾರ್ಥಿಗಳಲ್ಲಿ 36 ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಅರ್ಹತೆಯನ್ನು ಪಡೆದಿದ್ದಾರೆ. ಆದರ್ಶಕ್ಕೆ 46 ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ದ್ರೋಣ ಕೋಚಿಂಗ್ ಕ್ಲಾಸಸ್ಸಲ್ಲಿ ಸಮ್ಮರ್ ಕ್ಲಾಸಸ್ಗಳು ಕಂಪ್ಲೀಟ್ ಆಗಿ ಮುಗಿದು ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ಗಳು ಜೂನ್ 2ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಜೂನ್ 2ರಿಂದ ನಿರಂತರ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ. ಪ್ರಾರಂಭಕ್ಕೆ ಈಗ ಆಲ್ರೆಡಿ ಅಡ್ಮಿಷನ್ಗಳು ಕೂಡ ಸ್ಟಾರ್ಟ್ ಆಗಿದ್ದಾವೆ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.